ಅರೆ ಕರ್ಣ ಒಳ್ಳೆಯವನ ಕೆಟ್ಟವನ? ಕರ್ಣ ಒಳ್ಳೆಯವನೇ. ಹ್ಞೂ ಕರ್ಣ ಒಳ್ಳೆಯವನು. ಮತ್ತು ಅವನ್ನೇ ಯಾಕೆ ಸಂಹಾರ ಮಾಡಿದ್ರು? ಯಾಕಂದ್ರೆ ಅವನು ಅಧರ್ಮದೊಳಗೆ ಹೋಗಿದ್ದ. ಹ್ಞೂ ಅಧರ್ಮದೊಳಗಿದ್ದ, ಅಧರ್ಮದ ಪಕ್ಷದೊಳಗಿದ್ದ. ಹಾಗಾಗಿ ಅವನ್ನ ಸಂಹಾರ ಮಾಡಿದ್ರು. ಅರ್ಜುನನ ಜಾಗದಲ್ಲಿ ಕರ್ಣ ಇದ್ದ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅವನ ಜಾಗದಿಂದಾನೇ ಇದು ಅಧರ್ಮನ ಹೊಡಿಸ್ತಿದ್ದ. ಅಂದರೆ ಕರ್ಣ ಒಳ್ಳೆಯವನು. ಕರ್ಣ ಒಳ್ಳೆಯವನೇ. ಅವನ ಸಂಹಾರ ಮಾಡೋಕ್ಕೆ ಕಾರಣ ಅವನು ಅಧರ್ಮದ ಪರವಾಗಿದ್ದ. ಈಗ ಈಗ ಬಿ ಜೆ ಪಿ ಕಾಂಗ್ರೆಸ್ ಅಂತ ಇರ್ತದಲ್ಲ, ಅದರೊಳಗೆ ಈಗ ಬಿ ಜೆ ಪಿಯವ್ರಿಗೆ ಓಟ್ ಹಾಕಿದೆ ಅಂತಂದರೆ, ಬಿ ಜೆ ಪಿಯವ್ರಿಗೆ ಓಟ್ ಹಾಕಿದ್ರೆ ಅವರು ಧರ್ಮದ ಪರವಾಗಿ ಹೋಗ್ತಾರೆ. ಅದ್ರೊಳಗೂ ಒಬ್ಬೊಬ್ರು ಕೆಟ್ಟವ್ರು ಇದ್ದಾರ. ಆದರೆ ನಾವು ಮತ ನೀಡೋದು ಮೋದಿಜಿಗೆ. ಹಾಗಾಗಿ ನಾವು ಧರ್ಮಕ್ಕೆ ಓಟ್ ಹಾಕಿದ್ರೆ ನಾವು ಧರ್ಮ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತೈತಿ. ನಾವೇನಾದ್ರು ಕಾಂಗ್ರೆಸ್ಸಿಗೆ ಹಾಕಿದ್ರೆ ಅದ್ರೊಳಗೂ ಒಬ್ಬೊಬ್ರು ಒಳ್ಳೇದದಾರ. ಆದರೆ ಅದಕ್ಕೆ ಹಾಕಿದ್ರೆ ನಾವು ಅದು ಅಧರ್ಮ ಆಗಿರ್ತೈತಲ್ಲ, ಅವಾಗ ನಮ್ಮನ್ನೇ ಸಂಹಾರ ಮಾಡಕ್ಕೆ ಬರ್ತೈತಿ. ಹಾಗಾಗಿ ನಾವು ಎಲ್ಲದಕ್ಕೂ ಧರ್ಮಕ್ಕೆ ಮತ ನೀಡಬೇಕು. ಧರ್ಮಕ್ಕೆ ಒಟ್ಟು ಮತ ನೀಡಬೇಕಾ? ಈಗ ನಾವು ಕಾಂಗ್ರೆಸ್ನೊಳಗೆ ಒಳ್ಳೆ ವ್ಯಕ್ತಿಗಳು ಇರ್ತಾರಲ್ಲ, ಆದರೆ ಅವರು ಕಾಂಗ್ರೆಸ್ನೊಳಗೆ ಒಬ್ಬೊಬ್ಬರೇ ವ್ಯಕ್ತಿಗಳಿದ್ರೆ ಬರಲ್ಲ ಪಾಪ, ತುಂಬ ಜನ ಇರಬೇಕು.